Hello dear students, welcome back to the Live Commerce classes. ಲಾಸ್ಟ್ ಕ್ಲಾಸಲ್ಲಿ 2018 ಕ್ವೆಶನ್ ಪೇಪರ್ ಸೊಲ್ಯೂಷನ್ ಮಾಡಿದ್ವಿ. ಅದು ಶೆಡ್ಯೂಲ್ ಚೇಂಜ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ. ಓಕೆ, ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ, 2019 ಕ್ವೆಶನ್ ಪೇಪರಲ್ಲಿ ಕೇಳಿದಂಥ ಶೆಡ್ಯೂಲ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಪ್ರಾಬ್ಲಮನ್ನು ಸೊಲ್ಯೂಷನ್ ಮಾಡೋಣ. ಸೊ ನೋಡಿ, ಕ್ವೆಶನ್ ಏನಿದೆ 2019 ಕ್ವೆಶನ್ ನಂಬರ್ 5 ಶೆಡ್ಯೂಲ್ ಚೇಂಜ್ ಮೇಲೆ ಕ್ವೆಶನ್ನ ಕೇಳಿದ್ದಾರೆ ನೋಡಿ. The comparative statement of assets and liabilities as on 31st March are as given below. So 31st ಮಾರ್ಚ್ಗೆ ಸಂಬಂಧಪಟ್ಟಂತೆ 2018-19 ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಅವರು ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಸೊ ಇಕ್ವಿಟಿ ಶೇರ್ ಕ್ಯಾಪಿಟಲ್, ರಿಸರ್ವ್ ಸರ್ಪ್ಲಸ್, ನಾನ್ ಕರೆಂಟ್ ಲಯಬಿಲಿಟಿ, ಬಾರೋವಿಂಗ್ಸ್, ಕರೆಂಟ್ ಲಯಬಿಲಿಟೀಸ್, ಟೋಟಲ್. ಸೊ ನೆಕ್ಸ್ಟ್ ಅಸೆಟ್ ಸೈಡಲ್ಲಿ ನಾನ್ ಕರೆಂಟ್ ಅಸೆಟ್, ಕರೆಂಟ್ ಅಸೆಟ್ ಕೊಟ್ಟಿದ್ದಾರೆ. ಸೊ ಈ ಒಂದು ಅಸೆಟ್ಗಳಿಗೆ ಸಂಬಂಧಪಟ್ಟಂತೆ, ಈ ಬ್ಯಾಲೆನ್ಸ್ ಶೀಟಿಗೆ ಸಂಬಂಧಪಟ್ಟಂತೆ ಇಲ್ಲಿ ಬಂದಂಥ ಅಮೌಂಟ್ಗಳು ಯಾವೊಂದು ಬೇಸ್ ಆಧಾರದ ಮೇಲೆ ಬಂದಿವೆ ಅನ್ನೋದಕ್ಕೆ ಏನು ಮಾಡಿದ್ದಾರೆ, ಇಲ್ಲಿ ನೋಟ್ ಟು ದಿ ಅಕೌಂಟ್ಸ್, ಅಂದರೆ ಅಕೌಂಟ್ಸ್ಗೆ ಸಂಬಂಧಪಟ್ಟಂತೆ ನೋಟ್ಗಳನ್ನು ಕೊಟ್ಟಿದ್ದಾರೆ. ಸೊ ನೋಡಿ, ಶೇರ್ ಕ್ಯಾಪಿಟಲ್ ಯಾವ ರೀತಿ ಬಂದಿದೆ, ಇಕ್ವಿಟಿ ಶೇರ್ ಕ್ಯಾಪಿಟಲ್ 5,06,527. ಅದೇ ರೀತಿಯಾಗಿ ಟ್ರೇಡ್ ಪೇಬಲ್ಸ್ ಟೋಟಲ್ ಆಗಿ 80,000 84,000 ಇದೆ. ಅದು ಯಾವ ರೀತಿ ಬಂದಿದೆ, ಸನ್ಟ್ರಿ ಕ್ರೆಡಿಟರ್ಸ್ 40,000 44,000, ಬಿಲ್ಸ್ ಪೇಬಲ್ 40,000 40,000. ಸೊ ಟೋಟಲ್ ಆಗಿ 80,000 84,000 ಟ್ರೇಡ್ ಪೇಬಲ್ಸ್ ಬಂತು. ಈ ರೀತಿಯಾಗಿ ಅವರು ನನಗೆ ಪ್ರಾಬ್ಲಮ್ನ ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಕರೆಂಟ್ ಅಸೆಟ್, ಕರೆಂಟ್ ಲಯಬಿಲಿಟಿ, ಅದೇ ರೀತಿಯಾಗಿ ಇಕ್ವಿಟಿ ಆ್ಯಂಡ್ ಲಯಬಿಲಿಟಿ ಅಸೆಟ್ಸ್ಗಳನ್ನ ಕೊಟ್ಟಿದ್ದಾರೆ. ಕರೆಂಟ್ ಅಸೆಟ್, ಫಿಕ್ಸ್ಡ್ ಅಸೆಟ್, ನಾನ್ ಕರೆಂಟ್ ಲಯಬಿಲಿಟಿ, ಕರೆಂಟ್ ಲಯಬಿಲಿಟಿ ಈ ರೀತಿ ಕೊಟ್ಟಿದ್ದಾರೆ. ಸೊ ಇವುಗಳನ್ನ ಆಧಾರ ಇಟ್ಕೊಂಡು ನಾವೇನು ಮಾಡಬೇಕು, ಶೆಡ್ಯೂಲ್ ಆಫ್ ಚೇಂಜ್ ಇನ್ ವರ್ಕಿಂಗ್ ಕ್ಯಾಪಿಟಲ್ನ ಸೊಲ್ಯೂಷನ್ ಮಾಡಬೇಕು. ಓಕೆ, ಸೊ ಸೊಲ್ಯೂಷನ್ ಮಾಡಬೇಕಾದ್ರೆ ಫಸ್ಟ್ ರೂಲ್ ಏನಿದೆ, ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಇರ್ತಕ್ಕಂಥ ಫಸ್ಟ್ ರೂಲ್ಸ್ ಟು ಐಡೆಂಟಿಫೈ ದಿ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್. ಸೊ ಮೊದಲಿಗೆ ನಾವೇನು ಮಾಡಬೇಕು, ಕರೆಂಟ್ ಅಸೆಟ್ ಮತ್ತು ಕರೆಂಟ್ ಲಯಬಿಲಿಟಿಗಳನ್ನು ಐಡೆಂಟಿಫೈ ಮಾಡಬೇಕು. ಓಕೆ, ಸೊ ನೋಡಿ ನೋಟಲ್ಲಿ ಕೊಟ್ಟಿದ್ದಾರೆ, ಅದೇ ರೀತಿ ಬ್ಯಾಲೆನ್ಸ್ ಶೀಟಲ್ಲಿ ಕೂಡ ಕೊಟ್ಟಿದ್ದಾರೆ. ಕರೆಂಟ್ ಅಸೆಟ್ ಏನಿದೆ ಇಲ್ಲಿ, ಇನ್ವೆಂಟರೀಸ್ ಒಳಗಡೆ ಸ್ಟಾಕ್, ಟ್ರೇಡ್ ರಿಸಿವಬಲ್ಸ್ ಒಳಗಡೆ ಡೆಟರ್ಸ್, ಬಿಲ್ಸ್ ರಿಸಿವಬಲ್, ಆ್ಯಂಡ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಅಕೌಂಟಲ್ಲಿ ಕ್ಯಾಶ್ ಆ್ಯಂಡ್ ಬ್ಯಾಂಕ್. ಸೊ ಲಯಬಿಲಿಟಿಯಲ್ಲಿ ಟ್ರೇಡ್ ಪೇಬಲ್ಸ್, ಶಾರ್ಟ್ ಟರ್ಮ್ ಪ್ರೊವಿಷನ್ಸ್, ಕರೆಂಟ್ ಲಯಬಿಲಿಟಿಗಳನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರ್ತಕ್ಕಂಥ ಡೀಟೇಲ್ಸನ್ನೇ ನಾವು ನಮ್ಮ ಶೆಡ್ಯೂಲ್ ಚೇಂಜ್ ವರ್ಕಿಂಗ್ ಕ್ಯಾಪಿಟಲಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೇಮ್ ಅಮೌಂಟ್ಗಳನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಯಾವ ರೀತಿ ನೋಡಿ, ಸೊ ಇಲ್ಲಿ ನೋಡಿದಾಗ ಯಾವ ರೀತಿ ಸೊಲ್ಯೂಷನ್ ಮಾಡಬೇಕಂತ ನೋಡಿ. ಸೊ ಮೊದಲಿಗೆ ನಾವೇನು ಮಾಡ್ತೀವಿ, ಶೆಡ್ಯೂಲ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆ್ಯಸ್ ಆನ್ 31st ಮಾರ್ಚ್ 2018 ಆ್ಯಂಡ್ 19. ನಮ್ಮ ಫಾರ್ಮ್ಯಾಟ್ ಏನಿದೆ, ಪರ್ಟಿಕ್ಯುಲರ್ಸ್, ಫಾಸ್ಟ್ ಇಯರ್, ಪ್ರೆಸೆಂಟ್ ಇಯರ್, ಎಫೆಕ್ಟ್ ಆನ್ ವರ್ಕಿಂಗ್ ಕ್ಯಾಪಿಟಲ್, ಇನ್ಕ್ರೀಸ್ ಆಗಿದೆಯೋ ಡಿಕ್ರೀಸ್ ಆಗಿದೆ, ಇನ್ಕ್ರೀಸ್ ಆರ್ ಡಿಕ್ರೀಸ್. ಓಕೆ, ಸೊ ಫಸ್ಟಲ್ಲಿ ನಾವೇನು ಮಾಡಬೇಕು, ಆಲ್ರೆಡಿ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರ್ತಕ್ಕಂಥ ಅಮೌಂಟ್ಗಳನ್ನು ಕನ್ಸಿಡರ್ ಮಾಡಬೇಕು. ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಂಥ ಕರೆಂಟ್ ಅಸೆಟ್ ಮತ್ತು ಕರೆಂಟ್ ಲಯಬಿಲಿಟಿಗಳನ್ನು ಕನ್ಸಿಡರ್ ಮಾಡಬೇಕು, ಅವುಗಳನ್ನು ತೆಗೆದುಕೊಳ್ಬೇಕು. ಸೊ ಆ್ಯಸ್ ಪರ್ ಬ್ಯಾಲೆನ್ಸ್ ಶೀಟ್ ಫಸ್ಟ್ ಏನು ಮಾಡ್ತೀವಿ ನಾವು, ಕರೆಂಟ್ ಅಸೆಟ್ ಮತ್ತು ಕರೆಂಟ್ ಲಯಬಿಲಿಟಿಗಳನ್ನ ಫೈಂಡ್ ಔಟ್ ಮಾಡಿಕೊಂಡು ಶೆಡ್ಯೂಲ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಒಳಗಡೆ ನೋಟ್ ಮಾಡ್ಕೊಳ್ತೀವಿ. ನೋಡಿ, ಕರೆಂಟ್ ಅಸೆಟಲ್ಲಿ ಇನ್ವೆಂಟರೀಸ್ ಒಳಗೆ ಸ್ಟಾಕ್ 2,80,000 2,40,000, ಡೆಟರ್ಸ್, ಬಿಲ್ಸ್ ರಿಸಿವಬಲ್ 1,28,000 96,000 92 68, ಕ್ಯಾಶ್ ಆ್ಯಂಡ್ ಕ್ಯಾಶ್ ಅಕೌಂಟ್ ಒಳಗಡೆ ಕ್ಯಾಶ್ ಅಟ್ ಬ್ಯಾಂಕ್ 1,60,000 1,88,000. ಸೊ ಟೋಟಲ್ ಕರೆಂಟ್ ಅಸೆಟ್ 6,60,000 5,96,000. ನೆಕ್ಸ್ಟ್ ಏನು ಮಾಡ್ತೀವಿ, ಸೆಕೆಂಡ್ ಸ್ಟೆಪ್ಸ್, ಫೈಂಡ್ ಔಟ್ ದಿ ಕರೆಂಟ್ ಲಯಬಿಲಿಟೀಸ್. ಸೊ ಟ್ರೇಡ್ ಪೇಬಲ್ಸ್ ಒಳಗಡೆ ಸನ್ಟ್ರಿ ಕ್ರೆಡಿಟರ್ಸ್ 40,000 44,000, ಬಿಲ್ಸ್ ಪೇಬಲ್ 40,000 40,000. ನೆಕ್ಸ್ಟ್ ಶಾರ್ಟ್ ಟರ್ಮ್ ಪ್ರೊವಿಷನ್ಸ್ ಒಳಗಡೆ ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ 10,800 11,400. ನೆಕ್ಸ್ಟ್ ಪ್ರೀಪೇಡ್ ಡಿವಿಡೆಂಟ್ 96,000 72,000. ಸೊ ಟೋಟಲ್ ಕರೆಂಟ್ ಲಯಬಿಲಿಟಿ 1,86,800 1,67,400. ಸೊ ನಮಗೇನಾಯಿತು, ಆ್ಯಸ್ ಪರ್ ಬ್ಯಾಲೆನ್ಸ್ ಶೀಟ್ ಪ್ರಕಾರ ಶೆಡ್ಯೂಲ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಒಳಗಡೆ ಕರೆಂಟ್ ಅಸೆಟ್ ಮತ್ತು ಕರೆಂಟ್ ಲಯಬಿಲಿಟಿಗಳನ್ನು ನಾವು ಕನ್ಸಿಡರ್ ಮಾಡಿದ್ವಿ, ಕೊಟ್ಟಂಥ ಅಮೌಂಟ್ಗಳನ್ನ ಟ್ರಾನ್ಸ್ಫರ್ ಮಾಡ್ಕೊಂಡ್ವಿ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ, ಕ್ಯಾಲ್ಕುಲೇಷನ್ ಆಫ್ ವರ್ಕಿಂಗ್ ಕ್ಯಾಪಿಟಲ್, ಇನ್ಕ್ರೀಸ್ ಆಗಿದೆಯೋ ಡಿಕ್ರೀಸ್ ಆಗಿದೆಯೋ, ಯಾವ ರೀತಿ, ಸೊ ವರ್ಕಿಂಗ್ ಕ್ಯಾಪಿಟಲ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ
ಮೇಲಿ ನಾವು 4 ರೂಲ್ಸನ್ನು ಫಾಲೋ ಮಾಡ್ತೀವಿ. ಫಸ್ಟ್ ಒನ್, ಕರೆಂಟ್ ಅಸೆಟ್ಗೆ ಸಂಬಂಧಪಟ್ಟಂತೆ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ ರಿಸಲ್ಟ್ಸ್ ಇನ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ರಿಸಲ್ಟ್ ಇನ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಆ್ಯಂಡ್ ಸೆಕೆಂಡ್ ಒನ್, ಕರೆಂಟ್ ಲಯಬಿಲಿಟಿಗೆ ಸಂಬಂಧಪಟ್ಟಂತೆ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ರಿಸಲ್ಟ್ಸ್ ಇನ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ರಿಸಲ್ಟ್ಸ್ ಇನ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಈ ಒಂದು ಫಾರ್ಮುಲಾ ರೂಲ್ಸ್ ಆಧಾರದ ಮೇಲೆ ನಾವು ಶೆಡ್ಯೂಲ್ ಚೇಂಜ್ ಇನ್ ವರ್ಕಿಂಗ್ ಕ್ಯಾಪಿಟಲನ್ನು ಪ್ರಿಪ್ರೇಷನ್ ಮಾಡ್ತೀವಿ. ಸೊ ಇದು ತುಂಬಾ ಇಂಪಾರ್ಟೆಂಟ್, ಇದನ್ನು ನೀವು ಮೊದಲಿಗೆ ಪರ್ಫೆಕ್ಟ್ ಮಾಡಬೇಕು. ಓಕೆ, ಸೊ ಕರೆಂಟ್ ಅಸೆಟ್ ಇನ್ಕ್ರೀಸ್ ಆದರೆ ವರ್ಕಿಂಗ್ ಕ್ಯಾಪಿಟಲ್ ಕೂಡ ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆದರೆ ವರ್ಕಿಂಗ್ ಕ್ಯಾಪಿಟಲ್ ಕೂಡ ಡಿಕ್ರೀಸ್ ಆಗುತ್ತೆ. ಸೊ ಎರಡು ಸೇಮ್ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ಕರೆಂಟ್ ಅಸೆಟ್ ಮತ್ತು ವರ್ಕಿಂಗ್ ಕ್ಯಾಪಿಟಲ್ ಸೇಮ್ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ಆದರೆ ಕರೆಂಟ್ ಲಯಬಿಲಿಟಿ ಕಡೆ ಬಂದಾಗ ಲಯಬಿಲಿಟಿ ಇನ್ಕ್ರೀಸ್ ಆದರೆ ವರ್ಕಿಂಗ್ ಕ್ಯಾಪಿಟಲ್ ಡಿಕ್ರೀಸ್ ಆಗುತ್ತೆ, ಲಯಬಿಲಿಟಿ ಡಿಕ್ರೀಸ್ ಆದರೆ ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ. ಅಪೋಸಿಟ್ ಡೈರೆಕ್ಷನ್, ಕರೆಂಟ್ ಲಯಬಿಲಿಟಿ ಅಪೋಸಿಟ್ ಡೈರೆಕ್ಷನ್, ಕರೆಂಟ್ ಅಸೆಟ್ ಮತ್ತು ವರ್ಕಿಂಗ್ ಕ್ಯಾಪಿಟಲ್ ಸೇಮ್ ಡೈರೆಕ್ಷನಲ್ಲಿ ಹೋಗ್ತವೆ, ಕರೆಂಟ್ ಲಯಬಿಲಿಟಿ ಮತ್ತು ವರ್ಕಿಂಗ್ ಕ್ಯಾಪಿಟಲ್ ಅಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ಓಕೆ, ಸೊ ಇದನ್ನು ಅದರೊಳಗೆ ಇಟ್ಕೊಂಡು ನಾವೇನು ಮಾಡಬೇಕು, ಸೊಲ್ಯೂಷನ್ ಮಾಡಬೇಕು. ಸೊ ಫಸ್ಟ್ ನೋಡಿ, ಸ್ಟಾಕ್ ಏನಿದೆ 2,80,000, 2,44,000, 2,80,000 ಇದ್ದು 2,44,000 ಸ್ಟಾಕ್ ಉಳಿದಿದೆ, ಅಂದರೆ ಡಿಕ್ರೀಸ್ ಆಗಿದೆ. ಸೊ 2,80,000 ಮೈನಸ್ 2,44,000 36,000 ಆಗಿದೆ. ಸೊ ಕರೆಂಟ್ ಅಸೆಟ್, ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ ರಿಸಲ್ಟ್ಸ್ ಇನ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಓಕೆ, ಸೊ ವರ್ಕಿಂಗ್ ಕ್ಯಾಪಿಟಲ್ ಕೂಡ ಡಿಕ್ರೀಸ್ ಆಯಿತು. ನೆಕ್ಸ್ಟ್ ಸೆಕೆಂಡ್ ಒನ್, ಡೆಟರ್ಸ್ 1,28,000, 96,000. ಇಲ್ಲೂ ಕೂಡ ಡೆಟರ್ಸ್ ಏನಾಗಿದೆ 1,20,000ಇಂದ 96,000 ಆಗಿದೆ, ಅಂದರೆ ಡಿಕ್ರೀಸ್ ಆಗಿದೆ. ಸೊ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ ರಿಸಲ್ಟ್ಸ್ ಇನ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 32,000. ಲಾಸ್ಟ್ ಒನ್, ಬಿಲ್ಸ್ ರಿಸೀವ್ಡ್ ಕೂಡ 92 ಇದ್ದು 68 ಆಗಿದೆ, ಇದು ಕೂಡ ಡಿಕ್ರೀಸ್ ಆಗಿದೆ. ಎಷ್ಟಾಗಿದೆ 24,000. ಸೊ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ ರಿಸಲ್ಟ್ಸ್ ಇನ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಕರೆಂಟ್ ಅಸೆಟ್ ಡಿಕ್ರೀಸ್ ಆದರೆ ವರ್ಕಿಂಗ್ ಕ್ಯಾಪಿಟಲ್ ಕೂಡ ಡಿಕ್ರೀಸ್ ಆಗುತ್ತೆ 24,000. ಲಾಸ್ಟ್ ಐಟಮ್, ಕ್ಯಾಶ್ ಅಟ್ ಬ್ಯಾಂಕ್ 1,60,000, 1,88,000. ಸೊ 1,60,000 ಇದ್ದು 1,88,000 ಆಗಿದೆ, ಅಂದರೆ 28,000 ಇನ್ಕ್ರೀಸ್ ಆಗಿದೆ. 60ದಿಂದ 188ಗೆ ಹೋದಾಗ ಎಷ್ಟು ಇನ್ಕ್ರೀಸ್ ಆಗಿದೆ, 28,000 ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಸೊ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ ರಿಸಲ್ಟ್ಸ್ ಇನ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಓಕೆ, ಸೊ ಟೋಟಲ್ ಕರೆಂಟ್ ಅಸೆಟ್ 6,60,000, 5,96,000. ಸೆಕೆಂಡ್ ನೆಕ್ಸ್ಟ್ ಬಂದು ಕರೆಂಟ್ ಲಯಬಿಲಿಟಿಯಲ್ಲಿ ಫಸ್ಟ್ ಒನ್, ಟ್ರೇಡ್ ಪೇಬಲ್ಸ್ ಒಳಗಡೆ ಕ್ರೆಡಿಟರ್ಸ್, ಸಂಡ್ರಿ ಕ್ರೆಡಿಟರ್ಸ್ 40,000, 44,000. ಸೊ ಲಯಬಿಲಿಟಿ ಏನಾಗಿದೆ, ಸಂಡೇ ಕ್ರೆಡಿಟರ್ಸ್ 40,000 ಇದ್ದು 44,000 ಆಗಿದೆ, ಅಂದರೆ 4,000 ಲಯಬಿಲಿಟಿ ಇನ್ಕ್ರೀಸ್ ಆಗಿದೆ. ಸೊ ಲಯಬಿಲಿಟಿ ಇನ್ಕ್ರೀಸ್ ಆದರೆ ಆಟೋಮೆಟಿಕ್ಕಾಗಿ ನಮ್ಮ ವರ್ಕಿಂಗ್ ಕ್ಯಾಪಿಟಲ್ ಡಿಕ್ರೀಸ್ ಆಗುತ್ತೆ, ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಓಕೆ, ಸೊ 4,000 ಡಿಕ್ರೀಸ್. ನೆಕ್ಸ್ಟ್ ಒನ್, ಬಿಲ್ಸ್ ಪೇಬಲ್ ನೋಡಿ 40,000, 40,000. ಸೊ ದೇರ್ ಈಸ್ ನೋ ಎನಿ ಚೇಂಜಸ್. ಸೊ ಇನ್ಕ್ರೀಸ್ ಆಗಿಲ್ಲ, ಡಿಕ್ರೀಸ್ ಆಗಿಲ್ಲ. ಓಕೆ, ಹಿಯರ್ ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇಸ್ ನಿಲ್. ನೆಕ್ಸ್ಟ್ ಒನ್, ಶಾರ್ಟ್ ಟರ್ಮ್ ಪ್ರೊವಿಷನ್ಸ್ ಒಳಗಡೆ ಪ್ರಾಫಿಟ್ ಫಾರ್ ಟ್ಯಾಕ್ಸೇಷನ್ 10,800, 11,400 ಇದೆ. ಸೊ 10,800ಇಂದ 11,400ಗೆ ಇನ್ಕ್ರೀಸ್ ಆಗಿದೆ. ಸೊ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ರಿಸಲ್ಟ್ಸ್ ಇನ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಲಯಬಿಲಿಟಿ ಇನ್ಕ್ರೀಸ್ ಆದರೆ ವರ್ಕಿಂಗ್ ಕ್ಯಾಪಿಟಲ್ ಡಿಕ್ರೀಸ್ ಆಗುತ್ತೆ, ಲಯಬಿಲಿಟಿ ಡಿಕ್ರೀಸ್ ಆದರೆ ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ. ಅಪೋಸಿಟ್ ಡೈರೆಕ್ಷನ್ ಕರೆಂಟ್ ಲಯಬಿಲಿಟಿ ಮತ್ತು ವರ್ಕಿಂಗ್ ಕ್ಯಾಪಿಟಲ್. ಓಕೆ, ಸೊ ಸೆಕೆಂಡ್ ಒನ್, ಪ್ರಪೋಸಲ್ ಡಿವಿಡೆಂಟ್ 96,000, 72,000. ಸೊ 96 ಇದ್ದದ್ದು 72,000 ಆಗಿದೆ, ಅಂದರೆ ಡಿಕ್ರೀಸ್ ಆಗಿದೆ ಅಂತ ಅರ್ಥ. ಕರೆಂಟ್ ಲಯಬಿಲಿಟಿ ಡಿಕ್ರೀಸ್ ಆಗಿದೆ ಅಂತ ಅರ್ಥ. ಎಷ್ಟಾಗಿದೆ 24,000. ಸೊ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ರಿಸಲ್ಟ್ಸ್ ಇನ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಇವುಗಳ ಮಧ್ಯೆ ಡಿಫ್ರೆನ್ಸ್ ಏನಾಗಿದೆ, ಇನ್ಕ್ರೀಸ್ ಆಗಿದೆ, ಲಯಬಿಲಿಟಿ ಡಿಕ್ರೀಸ್ ಆಗಿದೆ. 96 ರೂಪೀಸ್ ಲಯಬಿಲಿಟಿ ಇತ್ತು ನಮ್ಮದು ಪ್ರಪೋಸಲ್ ಡಿವಿಡೆಂಟ್. ಇಯರ್ಲಿ ಎಷ್ಟಾಗಿದೆ 72,000 ಪ್ರಪೋಸಲ್ ಡಿವಿಡೆಂಟ್ ಇದೆ, ಅಂದರೆ ಇಲ್ಲಿಂದ ಇಲ್ಲಿಗೆ ಬರುವಾಗ ಕಡಿಮೆ ಆಗಿ ಬಂದಿದೆ, ಡಿಕ್ರೀಸ್ ಆಗಿದೆ. ಸೊ ಡಿಕ್ರೀಸ್ ಆಗಿದೆ, ಲಯಬಿಲಿಟಿ ಕಡಿಮೆ ಆದರೆ ಇನ್ಕಮ್ ಜಾಸ್ತಿ ಆಗುತ್ತೆ. ಸೊ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತೀವಿ, ಟೋಟಲ್ ಲಯಬಿಲಿಟಿ 1,86,800, 1,67,400. ಸೊ ನೆಕ್ಸ್ಟ್ ಸ್ಟೆಪ್ ಏನು, ಕ್ಯಾಲ್ಕುಲೇಷನ್ ಆಫ್ ವರ್ಕಿಂಗ್ ಕ್ಯಾಪಿಟಲ್. ಸೊ ವರ್ಕಿಂಗ್ ಕ್ಯಾಪಿಟಲ್ ಮೀನ್ಸ್ ವರ್ಕಿಂಗ್ ಕ್ಯಾಪಿಟಲ್ ಈಕ್ವಲ್ ಟು ಕರೆಂಟ್ ಅಸೆಟ್ ಮೈನಸ್ ಕರೆಂಟ್ ಲಯಬಿಲಿಟಿ, ದಟ್ ಈಸ್ A minus B. So 6,60,000 minus 1,86,800 equal to 4,73,200, and also 5,96,000 minus 1,67,400 equal to 4,28,600. ಓಕೆ, ಸೊ ಅದೇ ರೀತಿಯಾಗಿ ಟೋಟಲ್ ಆಗಿ ವರ್ಕಿಂಗ್ ಕ್ಯಾಪಿಟಲ್ ಕಾಲಮನ್ನು ಟೋಟಲ್ ಮಾಡ್ಕೊಳ್ತೀವಿ. ಸೊ ಇನ್ಕ್ರೀಸ್ ಕಾಲಮಲ್ಲಿ 28,000
24,000 ಟೋಟಲ್ 52,000. ಅದೇ ರೀತಿ ಡಿಕ್ರೀಸ್ ಕಾಲಮಲ್ಲಿ 36,000, 32,000, 24,000, 4,600. ಸೊ ಟೋಟಲ್ 96,600. ಸೊ ವರ್ಕಿಂಗ್ ಕ್ಯಾಪಿಟಲ್ ಬಂತು. ಎಷ್ಟಿದೆ ಫಸ್ಟ್ ಇಯರಲ್ಲಿ, ಪ್ರಿವಿಯಸ್ ಇಯರಲ್ಲಿ 2018ರಲ್ಲಿ 4,73,200 ಇದೆ. ನೆಕ್ಸ್ಟ್ 2019ನಲ್ಲಿ 4,28,600 ಇದೆ. ಅಂದರೆ ಏನಾಗಿದೆ, ವರ್ಕಿಂಗ್ ಕ್ಯಾಪಿಟಲ್ ಲಾಸ್ಟ್ ಇಯರ್ಗಿಂತ ಇಯರ್ಲಿ ಕಡಿಮೆ ಆಗಿದೆ. ಲಾಸ್ಟ್ ಇಯರ್ ಕಂಪೇರ್ ಮಾಡಿದಾಗ ಇಯರಲ್ಲಿ ಕಡಿಮೆ ಆಗಿದೆ. ಸೊ ವರ್ಕಿಂಗ್ ಕ್ಯಾಪಿಟಲ್ ಕಡಿಮೆ ಆಗಿದೆ ಅಂತ ಅರ್ಥ. ನಮ್ಮ ಕನ್ಕ್ಲೂಷನ್ ಏನಾಗುತ್ತೆ, ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ನೆಟ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಯಾವ ರೀತಿ ಅಂದರೆ, ಲಾಸ್ಟ್ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟಿತ್ತು 2018ನಲ್ಲಿ ನಮ್ಮದು ಟೋಟಲ್ 4,73,200 ಇತ್ತು. ಆದರೆ 2019 ಇಯರಲ್ಲಿ ಏನಾಗಿದೆ 4,28,600 ಆಗಿದೆ. ಅಂದರೆ ಕಡಿಮೆ ಆಗಿದೆ, ನಮ್ಮ ವರ್ಕಿಂಗ್ ಕ್ಯಾಪಿಟಲ್ ಕಡಿಮೆ ಆಗಿದೆ. ಸೊ ವರ್ಕಿಂಗ್ ಕ್ಯಾಪಿಟಲ್ ಕಡಿಮೆ ಆದರೆ ನಾವೇನಂತ ಸೆಷನ್ ಮಾಡ್ತೀವಿ, ನೆಟ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಸೊ 4,73,200 ಮೈನಸ್ 4,28,600 ಈಕ್ವಲ್ ಟು 44,600 ಇದೇನಿದು ನೆಟ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಅದೇ ರೀತಿಯಾಗಿ ಟೋಟಲ್ ಇನ್ಕ್ರೀಸ್ ಕಾಲಮ್ ಒಳಗಡೆ ಎಷ್ಟಿದೆ 52,000. ಅದೇ ರೀತಿ ಡಿಕ್ರೀಸ್ ಕಾಲಮಲ್ಲಿ 96,000. ಸೊ ಡಿಕ್ರೀಸ್ ಜಾಸ್ತಿ ಆಗಿದೆ. ಅಂದರೆ 96,000 ಮೈನಸ್ 52,000 ಈಕ್ವಲ್ ಟು 44,600. ಓಕೆ. ಸೊ ನೆಕ್ಸ್ಟ್ ಟೋಟಲ್ ಏನಾಯಿತು 4,73,200, 4,73,200, 52,000. ಸೊ 96,600, 96,600. ಸೊ ಈ ರೀತಿ ಸೊಲ್ಯೂಷನ್ ಮಾಡಬೇಕು. ಲಾಸ್ಟ್ ಇಯರ್ ಮತ್ತು ಪ್ರೆಸೆಂಟ್ ಇಯರ್ಗೆ ಕಂಪೇರ್ ಮಾಡಿದಾಗ ಲಾಸ್ಟ್ ಇಯರ್ಗಿಂತ ಪ್ರೆಸೆಂಟ್ ಇಯರಲ್ಲಿ ಏನಾದರೂ ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗಿದ್ದರೆ ನಮ್ಮ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಕೂಡ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತೀವಿ. ಅದೇ ಏನಾದರೂ ಡಿಕ್ರೀಸ್ ಆಗಿದ್ದರೆ ಡಿಕ್ರೀಸ್ ಇನ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಓಕೆ. ಸೊ ಮೇನ್ಲಿ ನಾವು ಕನ್ಸಿಡರ್ ಮಾಡಬೇಕಾದದ್ದು ಈ ಒಂದು 4 ರೂಲ್ಸ್ಗಳು. ಕರೆಂಟ್ ಅಸೆಟ್ ಇನ್ಕ್ರೀಸ್ ಆದರೆ ವರ್ಕಿಂಗ್ ಕ್ಯಾಪಿಟಲ್ ಕೂಡ ಇನ್ಕ್ರೀಸ್ ಆಗುತ್ತೆ. ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಆದರೆ ವರ್ಕಿಂಗ್ ಕ್ಯಾಪಿಟಲ್ ಡಿಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಕರೆಂಟ್ ಅಸೆಟ್ ಏನಾದರೂ ಡಿಕ್ರೀಸ್ ಆದರೆ ವರ್ಕಿಂಗ್ ಕ್ಯಾಪಿಟಲ್ ಕೂಡ ಡಿಕ್ರೀಸ್ ಆಗುತ್ತೆ. ಅದೇ ಲಯಬಿಲಿಟಿ ಡಿಕ್ರೀಸ್ ಆದರೆ ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ. ಕರೆಂಟ್ ಅಸೆಟ್ ಬಂದಾಗ ಸೇಮ್ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ, ಕರೆಂಟ್ ಲಯಬಿಲಿಟಿ ಬಂದಾಗ ಅಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಸೊ ಈ ಒಂದು ರೂಲ್ಸ್ ಆಧಾರ ಮೇಲೆ ನಾವು ಶೆಡ್ಯೂಲ್ ಆಫ್ ಚೇಂಜ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಸೊಲ್ಯೂಷನ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.